ಆತ್ಮೀಯರೇ, SCTS ಆ್ಯಪ್ನಲ್ಲಿ ವಿದ್ಯಾವಲೋಕನ ಲಾಗಿನ್ ಆಗಿ ಶಾಲಾ ಅಧಿಕಾರಿಗಳು ಶಾಲೆಯೊಂದನ್ನು ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಶಾಲಾ ತಪಾಸಣಾ ಪರಿವೀಕ್ಷಣಾ ನಮೂನೆ ಅಂದರೆ ಸ್ಕೂಲ್ ಇನ್ಸ್ಪೆಕ್ಷನನ್ನು ಮಾಡಿದಾಗ ಶಾಲಾ ಒಂದು ಇನ್ಸ್ಪೆಕ್ಷನ್ ಸಮಯದಲ್ಲಿನ ಒಂದು ಪರಿವೀಕ್ಷಣಾ ನಮೂನೆಯನ್ನು SCTS ಆ್ಯಪ್ನ ಒಂದು ಲಾಗಿನ್ ಆಗಿ ಇನ್ಸ್ಪೆಕ್ಷನ್ ಏನು ಮಾಡಬೇಕಾಗಿರುತ್ತೋ ಅದನ್ನು ಒಂದು ಮೊಬೈಲ್ ಆ್ಯಪ್ನಲ್ಲಿ ಮಾಡಬೇಕಾಗಿರುತ್ತದೆ. ಸೊ ಅದಕ್ಕಾಗಿ ಶಾಲಾ ಅಧಿಕಾರಿಗಳು ತಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ನಲ್ಲಿ SCTS ಕರ್ನಾಟಕ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಆ್ಯಪ್ಸ್ ಮತ್ತು ಗೇಮ್ಸಲ್ಲಿ ಇಲ್ಲಿ SCTS ಅಂತ ಟೈಪ್ ಮಾಡಿಕೊಂಡು ಸರ್ಚನ್ನು ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ ನಿಮಗೆ SCTS ಕರ್ನಾಟಕ ಈ ಒಂದು ICT ಇನ್ಫ್ರಾಕಾನ್ ಆ್ಯಪ್ನ ಒಂದು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ SCTS ಕರ್ನಾಟಕ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಸೊ ನಂತರ ನಿಮಗೆ ಆ್ಯಪನ್ನು ನೀವು ಇನ್ಸ್ಟಾಲಿಂಗ್ ಅಂತ ಬರ್ತಿರ್ತದೆ, ಓಪನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಇಲ್ಲಿ ಪರ್ಮಿಷನ್ಸ್ ಕೇಳುತ್ತೆ, ಇಲ್ಲಿ ಅಲೋ ಮಾಡಿ. ನಂತರ ನಿಮಗೆ ಚೂಸ್ ಯೂಸರ್ ಲಾಗಿನ್ನಲ್ಲಿ ವಿದ್ಯಾವಲೋಕನ ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಸ್ಕೂಲ್ ಇನ್ಸ್ಪೆಕ್ಷನ್ ಅಂತ ಬರ್ತದೆ. ನಂತರ ನಿಮ್ಮ KGID ನಂಬರ್, ಶಾಲಾ ಅಧಿಕಾರಿಗಳು ಯಾರು ನೀವು ಇನ್ಸ್ಪೆಕ್ಷನ್ ಮಾಡೋರು ಇರ್ತೀರಿ, ನಿಮ್ಮ ಒಂದು KGID ನಂಬರ್ ಕೊಟ್ಟು ಇಲ್ಲಿ ಲ್ಯಾಂಗ್ವೇಜನ್ನು ಇಂಗ್ಲೀಷ್, ಕನ್ನಡ ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಕೋಬೋದು. ಕನ್ನಡ ಬೇಕಂದರೆ ಕನ್ನಡದಿಂದ ಇರುವಂತಹ ರೇಡಿಯೋ ಬಟನ್ ಮೇಲೆ ಕ್ಲಿಕ್ಕಿಸಿ. ನಂತರ ಇಲ್ಲಿ ಸೆಂಡ್ OTP ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. OTP ಸೆಂಟ್ ಮೊಬೈಲ್ ನಂಬರ್ ಅಂತ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಮೊದಲ ಮತ್ತು ಕೊನೆಯ ಎರಡು ಅಂಕಿಗಳು ನಿಮಗೆ ಇಲ್ಲಿ ಶೋ ಆಗ್ತಿರುತ್ತೆ. ನಿಮಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ 4 ಅಂಕಿಯ OTP ಬಂದಿರುತ್ತದೆ. ಅದನ್ನು ಈ ಒಂದು OTP ಬಾಕ್ಸ್ನಲ್ಲಿ ಕೊಡಿ. ನಂತರ ವೆರಿಫೈ OTP ಕ್ಲಿಕ್ ಮಾಡಿ. ನಂತರ ಡ್ಯಾಶ್ಬೋರ್ಡ್ ಪೇಜ್ಗೆ ಬರ್ತೀರಿ. ಇಲ್ಲಿ ನಿಮ್ಮ ಒಂದು ನೇಮ್ ಮತ್ತು ಮೊಬೈಲ್ ನಂಬರ್ ಮತ್ತು ನಿಮ್ಮ ಒಂದು ಡೆಸಿಗ್ನೇಷನ್, ಆಮೇಲೆ ಡಿವಿಷನ್ ನೇಮ್ ಮತ್ತು ತಾಲೂಕು ಮತ್ತು ಡಿಸ್ಟಿಕ್, ಈ ಎಲ್ಲ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ ಇಲ್ಲಿ ಶೋ ಆಗ್ತಿರುತ್ತೆ. ನಂತರ ಇಲ್ಲಿ ಮೇಲ್ಗಡೆ ಇಲ್ಲಿ ಏನಿರುತ್ತೆ, ನೆಟ್ವರ್ಕ್ನ ಒಂದು ಸಿಂಬಲ್ ಇರುತ್ತೆ. ಆಮೇಲೆ ಲಾಗೌಟ್ ಬಟನ್ ಇದೆ. ನಂತರ ಇಲ್ಲಿ ಸ್ಕೂಲ್ ಇನ್ಸ್ಪೆಕ್ಷನ್ ಅಂತ ಏನೊಂದು ಐಕಾನ್ ಕಾಣ್ತಾ ಇದೆ, ಸ್ಕೂಲ್ ಇನ್ಸ್ಪೆಕ್ಷನ್, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಈಗ ನೋ ಡೇಟಾ ಫೌಂಡ್ ಅಂತ ಬರುತ್ತದೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೊಂದು ಪ್ಲಸ್ ಬಟನ್ ಇದೆ ಸ್ಕೂಲ್ ಇನ್ಸ್ಪೆಕ್ಷನಲ್ಲಿ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸ್ಟಾರ್ಟ್ ಸ್ಕೂಲ್ ಇನ್ಸ್ಪೆಕ್ಷನ್ ಅಂತ ಇರ್ತದೆ. ಇಲ್ಲಿ ಸ್ಕೂಲ್ ಐಡಿಯನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಸ್ಕೂಲ್ ಇನ್ಸ್ಪೆಕ್ಷನ್ ಇನಿಷಿಯೇಟೆಡ್ ಅಂತ ಬರುತ್ತದೆ, ನೋ ಡೇಟಾ ಫೌಂಡ್ ಅಂತ ಇರ್ತದೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಸ್ಕೂಲ್ ಇನ್ಸ್ಪೆಕ್ಷನ್ ಪೇಜಲ್ಲಿ ನಿಮಗೆ ನೀವು ಯಾವ ಒಂದು ಸ್ಕೂಲ್ ID ಎಂಟ್ರಿ ಮಾಡಿರ್ತೀರಿ, ಆ ಒಂದು ಶಾಲೆಯ ನೇಮ್ ಮತ್ತು ಆ ಶಾಲೆಯ UID ಸಂಖ್ಯೆ ನಿಮಗೆ ಡಿಸ್ಪ್ಲೇ ಆಗ್ತಿರುತ್ತೆ. ಸ್ಟಾರ್ಟ್ ಡೇಟ್ ಇರುತ್ತೆ, ಮತ್ತು ಸ್ಕೂಲ್ ಕ್ಯಾಟಗರಿ, ಪ್ರೈಮರಿ, ಹೈಸ್ಕೂಲ್, ಈ ಥರ ಇಲ್ಲಿ ಸ್ಕೂಲ್ ಕ್ಯಾಟಗರಿ ಇರುತ್ತೆ. ನಂತರ ನ್ಯೂ ಎಡಿಟ್ ಅಂತ 2 ಬಟನ್ಗಳು ಇರ್ತದೆ. ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಅಬ್ಸರ್ವೇಷನ್ಸ್ ಅಂತ ಹೇಳ್ಬಿಟ್ಟು ಒಟ್ಟು 38 ಅಬ್ಸರ್ವೇಷನ್ ಕ್ವಶನ್ಸ್ಗಳಲ್ಲಿ ನಿಮಗೆ ಶೋ ಆಗ್ತಿರುತ್ತೆ. ಈ ಒಂದು ಅಬ್ಸರ್ವೇಷನ್ನ ಒಂದು ಪರಿವೀಕ್ಷಣಾ ಕ್ವಶನ್ಸ್ಗಳಿಗೆ ನೀವು ಆನ್ಸರನ್ನು ಮಾಡ್ತಾ ಹೋಗಿ, ಪ್ರತಿಯೊಂದು ಕ್ವಶನ್ಗೆ ಆನ್ಸರನ್ನು ಮಾಡ್ತಾ ಹೋಗಬೇಕಾಗತ್ತೆ. ನಂತರ ಇಲ್ಲಿ ಉದಾಹರಣೆಗಾಗಿ ಇಲ್ಲಿ ನೋಡಿ, ಟೋಟಲ್ ಕ್ಲಾಸಸ್ ರನ್ನಿಂಗ್ ಇನ್ ದ ಸ್ಕೂಲ್, ಇದ್ರ ಮೇಲೆ ನೀವು ಟಚ್ ಮಾಡಿದಾಗ ಸ್ಕ್ವೇರ್ ಬಾಕ್ಸ್ ಮೇಲೆ ಟಚ್ ಮಾಡೋದ್ರ ಮೂಲಕ ನೀವು ಸೆಲೆಕ್ಟನ್ನು ಮಾಡ್ಕೋಬೇಕಾಗ್ತದೆ. ಮತ್ತು ಪ್ಲೀಸ್ ಎಂಟರ್ ರಿಮಾರ್ಕ್ಸಲ್ಲಿ ಇಲ್ಲಿ ರಿಮಾರ್ಕನ್ನು ಹಾಕಿ ನಂತರ ಇಲ್ಲಿ ಸಬ್ಮಿಟ್ ರೆಡ್ ಕಲರ್ ಬಟನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗಿರುತ್ತದೆ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತಾನೆ. ಸೊ ಎಲ್ಲ ಒಂದು ಕ್ವಶನ್ಸ್ಗಳಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಬ್ಸರ್ವೇಷನ್ನಲ್ಲಿನ ಕ್ವಶನ್ಸ್ಗಳಿಗೆ ನೀವು ಇಂಡಿವಿಜುವಲ್ ಆಗಿ ಆನ್ಸರನ್ನು ಮಾಡಬೇಕು. ಮತ್ತು ಕೆಲವೊಂದಿಷ್ಟು ಕ್ವಶನ್ಸ್ಗಳಿಗೆ ನೀವು ಇಲ್ಲಿ ಫೋಟೋಗಳನ್ನು ಕೂಡ ಅಪ್ಲೋಡ್ ಮಾಡಬೇಕಾಗ್ತದೆ. ಉದಾಹರಣೆಗೆ ಅಪ್ಲೋಡ್ ಸ್ಕೂಲ್ ಫ್ರಂಟ್ ವ್ಯೂ ಫೋಟೋ ಅಂತ ಇರ್ತದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲೋಡ್ ಸ್ಕೂಲ್ ಫ್ರಂಟ್ ವ್ಯೂ ಫೋಟೋ ಕ್ಯಾಮ್ರಾ ಇರ್ತದೆ. ಕ್ಯಾಮ್ರಾ ಒಂದು ಚಿತ್ರದ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಸ್ಕೂಲ್ನ ಒಂದು ಫ್ರಂಟ್ ವ್ಯೂ ಫೋಟೋ ತೆಗೆದು ಅಪ್ಲೋಡ್ ಮಾಡಿ ರಿಮಾರ್ಕ್ ಬರೋದು ಸಬ್ಮಿಟ್ ಮಾಡಬೇಕಾಗುತ್ತದೆ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈ ರೀತಿಯಾಗಿ ಅಬ್ಸರ್ವೇಷನ್ನಲ್ಲಿರ್ತಕ್ಕಂತಹ 38 ಕ್ವಶನ್ಸ್ಗಳಿಗೆ ನೀವು ಏನಪ್ಪ ಅಂದರೆ ಡೀಟೇಲ್ಸನ್ನು ನೀವು ಸಬ್ಮಿಟ್ ಮಾಡ್ತಾ ಸೇವ್ ಮಾಡ್ತಾ
ಹೋಗಬೇಕಾಗುತ್ತದೆ ಮತ್ತು ಎಲ್ಲ ಒಂದು ಕ್ವೆಶನ್ಸನ್ನು ಸಬ್ಮಿಟ್ ಮಾಡಬೇಕಾದ್ರೆ ನೀವು ಒಂದು ಸಲ ಸರಿಯಾಗಿ ಪರಿಶೀಲಿಸಿ ಸೇವ್ ಮಾಡಬೇಕು. ಏಕೆಂದರೆ ಒಂದು ಸಲ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಆಮೇಲೆ ನಿಮಗೆ ಎಡಿಟ್ ಮಾಡ್ತಕ್ಕಂತಹ ಆಪ್ಷನ್ ಇರೋದಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.